ಪೊಲೀಸ್ ಕಾನ್ಸ್ಟೇಬಲ್ದು ಸುಮಾರು 8,000 ಪೋಸ್ಟ್‌ನ ನಾವು ಏನು ನೋಟಿಫಿಕೇಷನ್ ಮಾಡಿಸಿ ಹೋರಾಟ ಮಾಡಿ ಮತ್ತೆ ನೋಟಿಫಿಕೇಷನ್ ಕೆ.ಎ ಕಳಿಸಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿದ ಟೈಮಲ್ಲಿ ತುಂಬ ಜನ PSI ನೋಟಿಫಿಕೇಷನ್ಸ್ ಆಗಬೇಕು ಅಂತ ತುಂಬ ಜನ ಕೇಳ್ಕೊಂಡಿದ್ರಿ. ಮತ್ತೆ ಫೋನ್ ಮಾಡಿ ಮತ್ತೆ ಎಷ್ಟೋ ಜನ ನಮ್ಮ ಜೊತೆನೂ ಬಂದಿದ್ರಿ. ಹಂಗಾಗಿ ಒಂದು PSI ಪೋಸ್ಟ್ ಇನಿಷಿಯಲಿ ನಾವು ಹೋಗಿ ಕೇಳಿದಾಗ ಈ ವರ್ಷ ಮಾಡೋದೇ ಇಲ್ಲ ಅಂತಂದ್ರೆ, ಯಾಕೆಂದ್ರೆ ಅಲ್ಲಿ ವೇಕೆನ್ಸಿ ಪೋಸ್ಟೇ ಇಲ್ಲ ಅಂತ ಹೇಳಿದ್ರು. ಆಮೇಲೆ ತುಂಬಾ ಪ್ರೆಷರ್ ಮಾಡಿದ್ದಕ್ಕೆ 130ರಿಂದ 150 ಅಂದ್ರೆ 130 to 150 ತನಕ ಟ್ರೈ ಮಾಡ್ತೀವಿ ಅಂತ ಹೇಳಿದ್ರು. ಅದಾದ್ಮೇಲೆ ನಾವು ಕಂಟಿನ್ಯೂಸ್ ಆಗ ಈಗಿರೋಂತಹ ಗೃಹ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಸರ್ಗೆ ಕಂಟಿನ್ಯೂಸ್ ಆಗಿ ನಾವು ಮನವಿ ಮಾಡ್ಕೊಂಡಿದ್ವಿ. ಅವ್ರು ಎಷ್ಟೆಷ್ಟು ಖಾಲಿ ಇದೆ ಅದಾದ್ಮೇಲೆ ಅದನ್ನೆಲ್ಲ ಇದು ಮಾಡಿಕೊಂಡು ನೋಟಿಫಿಕೇಶನ್ ಮಾಡೋಣ ಅಂತ ಹೇಳಿದ್ರು. ಅದಾದ್ಮೇಲೆ ADGP ಸರ್ ಮತ್ತೆ DAG ಸರ್ಗೆ ಮತ್ತೆ DGIGP ಸಲೀಂ ಸರ್ ಹತ್ರ ತುಂಬ ಸತಿ ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಈ ಒಂದು ಪೋಸ್ಟು ನಾವು ಮ್ಯಾಕ್ಸಿಮಮ್ ಒಂದು 150ರಿಂದ 200 ಪೋಸ್ಟ್ ಅಷ್ಟೇ ಕರಿತೀನಿ ಅಂತ ಹೇಳಿದ್ರು. ಮತ್ತಾದ್ಮೇಲೆ ತುಂಬ ಚರ್ಚೆ ಮಾಡಿ ಸರ್ ಕನಿಷ್ಠ ಒಂದು 300 ಪೋಸ್ಟ್ ಆದರೂ ಈ ವರ್ಷ ಕರಿಬೇಕು, ಈ ವರ್ಷ ಒಂದ್ಸತಿ ನೆಕ್ಸ್ಟ್ ಇಯರ್ನು ಕರಿತೀವಿ ಅಂತ ಹೇಳಿದ್ರು. ಆದರೆ ಈ ವರ್ಷ ಮಿನಿಮಮ್ ಒಂದು 300 ಪೋಸ್ಟ್ ಆದರೂ ಕರಿಲೇಬೇಕಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಅದಾದ್ಮೇಲೆ ಏನು ಇವಾಗ ಒಂದು 60ರಿಂದ 70 ಪೋಸ್ಟು ಇನ್ಸ್ಪೆಕ್ಟ್ರಿಂದ DSP ಆಗೋಂಥ ಪ್ರಮೋಷನ್ ಇರೋದು, ಕೋರ್ಟಲ್ಲಿ ಕೇಸ್ ಇದೆ, ಅದನ್ನೆಲ್ಲ ನಾವು ಟ್ರೈ ಮಾಡಿ ಕರಿಯೋಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿದ್ರು. ಯಾಕೆಂದರೆ ಆ ಕೇಸ್ ಕ್ಲಿಯರ್ ಆಗೋಂಥ ಒಂದು ಸಾಧ್ಯತೆಗಳಿದೆ. ಒಂದು ಇನ್ಸ್ಪೆಕ್ಟರ್ ಇಂದ DSP ಆಗೋಂಥದ್ದು, ಅವಾಗ ಸಬ್ ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ಗೆ ಪ್ರಮೋಷನ್ ಸಿಗುತ್ತೆ. ಅವು ಸುಮಾರು 60-70 ಪೋಸ್ಟ್ ವೇಕೆನ್ಸಿ ಕ್ರಿಯೇಟ್ ಆಗುತ್ತೆ. ಅವನ್ನು ಸೇರಿಸಿ, ಯಾಕೆ ಅಂತಂದ್ರೆ ನೋಟಿಫಿಕೇಶನ್ ಆಗಿ ಇವಾಗ ನೋಟಿಫಿಕೇಶನ್ ಮಾಡ್ತೀವಿ ಅಂತಂದ್ರೂ ಈ ಒಂದು ಎಲ್ಲ ಪ್ರೋಸೆಸ್ ಮುಗಿಬೇಕಂತಂದ್ರೆ ಸುಮಾರು 1.5 ವರ್ಷ ಆಗುತ್ತೆ. ಯಾಕೆಂದ್ರೆ ಅವ್ರು ವಾಪಸ್ ಪ್ರೊಫೆಷನರಿ ಪೀರಿಯಡ್ ಮುಗಿಸ್ಕೊಂಡು ಟ್ರೈನಿಂಗ್ ಮುಗಿಸ್ಕೊಂಡು ವಾಪಸ್ ಸ್ಟೇಷನ್ ತಗೊಬೇಕಂದ್ರೆ ಸುಮಾರು ಮಿನಿಮಮ್ 1.5 ವರ್ಷ ಬೇಕು. ಅಷ್ಟರೊಳಗಡೆ ಸಾಕಷ್ಟು ವೇಕೆನ್ಸಿ ಕ್ರಿಯೇಟ್ ಆಗುತ್ತೆ ಅಂತೇಳಿ ನಾವು ಮನವಿ ಮಾಡ್ಕೊಂಡಾಗ ಆಯ್ತು ಈ ವರ್ಷನೂ ಮಾಡಿ ಅಂತ ಹೇಳಿದ್ವಿ, ನೆಕ್ಸ್ಟ್ ಇಯರು ಮಾಡಿ ಅಂತ ಹೇಳಿದ್ವಿ, ಮಿನಿಮಮ್ 300 ಮಾಡಿ ಅಂತ ಹೇಳಿದ್ವಿ. 200 ಅಂದರೆ 253 ಪೋಸ್ಟ್ ಏನು ಇವಾಗ PSI ಪೋಸ್ಟ್ ನೋಟಿಫಿಕೇಶನ್ಸ್ ಆಗ್ತಾ ಇದೆ. ಎಲ್ಲರೂ ಸೀರಿಯಸ್ ಆಗಿ ಓದ್ಕೊಳ್ಳಿ. ಈ ಒಂದು ನೋಟಿಫಿಕೇಶನ್ಸು ನಾವು ಕೇಳ್ದಂಗೆ ಆಲ್ಮೋಸ್ಟ್ ನವಂಬರ್ ಇಲ್ಲ ಅದಕ್ಕೂ ಮುಂಚೆನೂ ಆಗ್ಬೋದು. ನವಂಬರಲ್ಲಿ ಫಿಸಿಕಲ್ ಇರುತ್ತೆ, ವಿತಿನ್ 1 ಮಂತಲ್ಲಿ ಎಕ್ಸಾಮ್ಸ್ ಕಂಡಕ್ಟ್ ಮಾಡಿ ಜನವರಿಯಿಂದ ಅಟ್ಲೀಸ್ಟ್ ನಾವು ಟ್ರೈನಿಂಗ್ ಕಳಿಸ್ಕೊಡ್ತೀವಿ ಅಂತ ಹೇಳಿದ್ರು. PSI ಆಸ್ಪಿರೆಂಟ್ಸ್ ಯಾರಿದ್ದೀರ ತುಂಬ ಸೀರಿಯಸ್ ಆಗಿ ಓದ್ತಾ ಇರೋಂಥವ್ರು ಎಲ್ಲರೂ ಒಂದೊಂದು ನಿಮಿಷನೂ ತುಂಬ ಇಂಪಾರ್ಟೆಂಟು. ಇವಾಗಿಂದನೇ ಏನು ಫಿಸಿಕಲ್ ಪ್ರಾಕ್ಟೀಸ್ ಮಾಡಿ ಮತ್ತು ಓದೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿ. PSI ಇರ್ಬೋದು, ESI, PC ಎಲ್ಲ ನೋಟಿಫಿಕೇಶನ್ಸು ಅಂದರೆ ಮಿನಿಮಮ್ ಏನಿಲ್ಲ ಅಂದ್ರೂ 75,000 ವೇಕೆನ್ಸಿ ಫಿಲ್ ಮಾಡಿಸ್ತಾ ಇದೀವಿ. ಬಟ್ ಇದಿಷ್ಟು ಸಾಲಲ್ಲ. ಆಲ್ಮೋಸ್ಟ್ ಏನು ಗೌರ್ಮೆಂಟಲ್ಲಿ ಈಗ ಮೋರ್ ದೆನ್ 4 lakhs ವೇಕೆನ್ಸಿ ಇದೆ. ಎಲ್ಲ ಡಿಪಾರ್ಟ್ಮೆಂಟ್ ವೈಸು ಫಿಲ್ ಮಾಡಿಸೋಂಥ ಕೆಲಸ ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದು PSI ಇದು ಅಷ್ಟೇ. ಈ ವರ್ಷ ಏನು 253 ಪೋಸ್ಟ್ ಇದೆ, ಅದರಲ್ಲಿ ಚೆನ್ನಾಗಿ ಓದ್ಕೊಳ್ಳಿ, ಎಕ್ಸಾಮ್ಸ್ ಚೆನ್ನಾಗಿ ಮಾಡಿ. ಆದಷ್ಟು ಬೇಗ ಈ ಒಂದು ಪ್ರೋಸೆಸ್ ಮುಗಿಯುತ್ತೆ. ಯಾಕೆ ಅಂತಂದರೆ ಡಿಲೇ ಅಂತೂ ಆಗಲ್ಲ. ನವಂಬರಲ್ಲಿ ಫಿಸಿಕಲ್ ಅಂತಂದರೆ ವಿತಿನ್ 1 or 2 months ಎಕ್ಸಾಮ್ಸು. ಹಂಗಾಗಿ ಏಜ್ ರಿಲ್ಯಾಕ್ಸೇಷನ್ ಇದೆ, 5 years ಏಜ್ ರಿಲ್ಯಾಕ್ಸೇಷನು ಎಲ್ರಿಗೂ ತುಂಬ ಬೆನಿಫಿಟ್ ಇದೆ. ಯಾಕೆಂದರೆ ಸುಮಾರು 5-6 ವರ್ಷದಿಂದ ಯಾವುದೂ PSI ನೋಟಿಫಿಕೇಶನ್ಸ್ ಇರಲಿಲ್ಲ. ಹಂಗಾಗಿ ಈ ಒಂದು ಹೊಸ ನೋಟಿಫಿಕೇಶನ್ಸ್ಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರ ಸ್ಟೂಡೆಂಟ್ಸ್ ಎಸ್ಪೆಷಲಿ ನಿಮಗೆಲ್ಲ ಥ್ಯಾಂಕ್ಸ್ ಹೇಳ್ತಾ, ಮತ್ತು ಗೃಹ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಸರ್ಗೆ ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ ಧನ್ಯವಾದ ತಿಳಿಸ್ಬೇಕು. ಯಾಕೆಂದರೆ ಈ ಒಂದು PSI ನೋಟಿಫಿಕೇಶನ್ಸು PC ನೋಟಿಫಿಕೇಶನ್ಸಲ್ಲಿರೋ ಗೊಂದಲಗಳನ್ನು ಎಲ್ಲನೂ ಸರಿಪಡಿಸಿದ್ದಾರೆ. ಹಂಗಾಗಿ ಪ್ರಿಯಾಂಕ್ ಖರ್ಗೆ ಸರ್ಗೆ ಧನ್ಯವಾದ ತಿಳಿಸ್ತಾ, ಮತ್ತು DGIGP ಸಲೀಂ ಸರ್ಗೂ ಅಷ್ಟೇ. ಯಾಕೆ ನಾವು ಕೇಳಿದಾಗ ಅವರು ಪಾಸಿಟಿವ್ ಆಗಿ ಸ್ಪಂದಿಸಿ ನಂಬರ್ ಆಫ್ ಪೋಸ್ಟ್ ಜಾಸ್ತಿ ಮಾಡೋಂಥ ಪ್ರಯತ್ನದಲ್ಲಿ ಅವರು ನಮಗೆ ಸ್ಪಂದಿಸಿದ್ದಾರೆ. ಎಲ್ಲ ಸ್ಟೂಡೆಂಟ್ಸ್ ಪರವಾಗಿ DGIGP ಸಲೀಂ ಸರ್ಗೆ ಅವ್ರಿಗೂ ಧನ್ಯವಾದ ತಿಳಿಸ್ತಾ, ಆಸ್ಪಿರೆಂಟ್ಸ್ ಎಲ್ಲರೂ ಯಾರೆಲ್ಲ ಇದಕ್ಕೆ ಬೆಂಬಲವಾಗಿ ನಿಂತ್ಕೊಂಡು ಹೋರಾಟ ಮಾಡಿದ್ರ ಅವ್ರಿಗೆಲ್ಲ ಸ್ಟೂಡೆಂಟ್ಸ್ ಪರವಾಗಿ ಧನ್ಯವಾದ ತಿಳಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.